ನಮಸ್ಕಾರ. ನಾನು ಡಾಕ್ಟರ್ ಜಯಾನಂದ್ ವಿಠಲ್ ಹಟ್ಟಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಲಗಡಗಿ. ಈಗ ವಿಶ್ವದಾದ್ಯಂತ ಸಂಭವಿಸಿರ್ತಕ್ಕಂತಹ ಕೊರೋನಾ ಭೀತಿಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಹಲವು ತೊಂದರೆಗಳ ಉಂಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡುವುದು ಕಷ್ಟ ಇರ್ತದೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಒಂದು ಉದ್ದೇಶದಿಂದಾಗಿ ನಾನು BA 4ನೇ ಸೆಮಿಸ್ಟರ್ದಲ್ಲಿ ಬರ್ತಕ್ಕಂತಹ ವಿಶ್ವ ವ್ಯಾಪಾರ ಸಂಘಟನೆ ಹಾಗೂ ವಿಶ್ವ ಬ್ಯಾಂಕಿನ ಒಂದೆರಡು ವಿಡಿಯೋಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಯಾರಿಗೆ ಉಪಯುಕ್ತ ಆಗ್ತದೆ ಅವರಿಗೆ ಮುಟ್ಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ವಿಶ್ವ ವ್ಯಾಪಾರ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡೋಣ. WTO ಅಂತ ಹೇಳಿ ನಾವು ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ವಿಶ್ವ ವ್ಯಾಪಾರ ಸಂಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾದ ಒಂದು ಸಂಸ್ಥೆ. ಇದು ಜನವರಿ 1, 1995ರಂದು ಅಸ್ತಿತ್ವದಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಹಾಗೂ ವಿಶ್ವ ಬ್ಯಾಂಕ್ ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆಯು ಜಾಗತಿಕ ಅರ್ಥವ್ಯವಸ್ಥೆಯ 3ನೇ ಆಧಾರ ಸ್ತಂಭವಾಗಿ ಪರಿಣಮಿಸಲ್ಪಟ್ಟது. WTO ಸ್ಥಾಪನೆಗಿಂತ ಮುಂಚೆ ಜಗತ್ತಿನ ವಿವಿಧ ರಾಷ್ಟ್ರಗಳ ನಡುವಿನ ವ್ಯಾಪಾರದ ವ್ಯವಸ್ಥೆಯ ಮೇಲುಸ್ತುವಾರಿಯನ್ನ ಸುಂಕ ಮತ್ತು ವ್ಯಾಪಾರದ ಕುರಿತು ಒಪ್ಪಂದ, ಗ್ಯಾಟ್ ಅಂತ ಕರಿತೀವಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಅಂತೇಳಿ, ಅದನ್ನು ನೋಡಿಕೊಳ್ತದೆ. ಈಗ WTO ಮೇಲುಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದೆ. ಸುಮಾರು 7 ವರ್ಷಗಳವರೆಗೆ ನಡೆದಂತಹ ಉರುಗ್ವೆ ಸುತ್ತಿನ ಮಾತುಕತೆಯ ಪರಿಣಾಮದಿಂದಾಗಿ ವಿಶ್ವ ವ್ಯಾಪಾರ ಸಂಘಟನೆ ರೂಪುಗೊಂಡಿತು. 1994ರ ಏಪ್ರಿಲ್ ತಿಂಗಳಲ್ಲಿ ಮೊರಕ್ಕೋ ದೇಶದ ಮರಕೇಶ್ ಎಂಬ ಸ್ಥಳದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ 125 ರಾಷ್ಟ್ರಗಳು ವಿಶ್ವ ವ್ಯಾಪಾರ ಸಂಘಟನೆಯನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಅವುಗಳಲ್ಲಿ ಸುಮಾರು 77 ರಾಷ್ಟ್ರಗಳು ಅದನ್ನು ದೃಢೀಕರಿಸಿದ್ದರಿಂದ ಹೊಸ ವ್ಯವಸ್ಥೆಯು ಅಸ್ತಿತ್ವಕ್ಕೆ ಬಂದಂತಾಯಿತು. ಅವುಗಳಲ್ಲಿ ಭಾರತವೂ ಒಂದು ಸಂಸ್ಥಾಪಕ ರಾಷ್ಟ್ರವಾಗಿದೆ. ಜಾಗತಿಕ ವ್ಯಾಪಾರದ ವ್ಯಾಪ್ತಿಯನ್ನು ಹೆಚ್ಚು ಹೆಚ್ಚು ಕ್ಷೇತ್ರಗಳಿಗೆ ವಿಸ್ತರಿಸುವುದು ಹೊಸ ವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಚಲಿತ 2016 ಜುಲೈ 29ರಿಂದ ಈಚೆಗೆ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 164ಕ್ಕೆ ಏರಿಕೆ. ವಿಶ್ವ ವ್ಯಾಪಾರ ಸಂಘಟನೆಯ ಲಕ್ಷಣಗಳನ್ನು ನಾವು ನೋಡಲಾಗಿ, ವಿಶ್ವ ವ್ಯಾಪಾರ ಸಂಘಟನೆಯು ಕಾನೂನುಬದ್ಧ ಸಂಸ್ಥೆಯಾಗಿದೆ. ವಿಶ್ವ ವ್ಯಾಪಾರ ಸಂಘಟನೆಯು ಸ್ವತಂತ್ರವಾದ ಸಂಸ್ಥೆಯಾಗಿದೆ. ಆದರೆ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ, IMF ಮತ್ತು ವಿಶ್ವ ಬ್ಯಾಂಕು, ವರ್ಲ್ಡ್ ಬ್ಯಾಂಕ್ ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಅಂಗಸಂಸ್ಥೆಗಳಾಗಿರುವಂತೆ ವಿಶ್ವ ವ್ಯಾಪಾರ ಸಂಘಟನೆ ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವುದಿಲ್ಲ. ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಮತ್ತು ವಿಶ್ವ ಬ್ಯಾಂಕ್ಗಳ ಸದಸ್ಯರಿಗೆ ಅವರು ಸಲ್ಲಿಸಿದ ವಂತಿಗೆ ಬಂಡವಾಳದ ಪ್ರಮಾಣಕ್ಕನುಗುಣವಾಗಿ ಮತದ ಅಧಿಕಾರ ಹೊಂದಿರುತ್ತವೆ. ಆದರೆ ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯರಿಗೆ ಸಮಾನ ಮತದ ಅಧಿಕಾರ ಇರತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ವಿಶ್ವ ವ್ಯಾಪಾರ ಸಂಘಟನೆಯು ಮಾಡಿಕೊಳ್ಳುವ ಒಡಂಬಡಿಕೆಗಳು ಶಾಶ್ವತ ಸ್ವರೂಪದವುಗಳಾಗಿರುತ್ತವೆ ಮತ್ತು ಅದರ ಸದಸ್ಯರಿಗೆ ಅವು ಬಂಧನಕಾರಿಯಾಗಿರುತ್ತವೆ. ಆದರೆ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದವು ಈ ರೀತಿ ಬಂಧನಕಾರಿಯಾಗಿರುವುದಿಲ್ಲ. ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ರಾಷ್ಟ್ರಗಳ ನಡುವಿನ ತಂಟೆಯನ್ನು ಬಗೆಹರಿಸುವ ವಿಧಾನವು ವಿಳಂಬಕಾರಕವಾಗಿರದೆ ಸ್ವಯಂಚಾಲಿತ ತಂತ್ರದ ಮೂಲಕ ಕೂಡಲೇ ಬಗೆಹರಿಸುವಂಥದ್ದಾಗಿದೆ. ತಂಟೆ ತಕರಾರುಗಳು ಶೀಘ್ರವಾಗಿ ಬಗೆಹರಿಯುತ್ತದೆಯಲ್ಲದೆ ಅದರ ತೀರ್ಮಾನವು ಸದಸ್ಯರಿಗೆ ಬಂಧನಕಾರಿಯಾಗಿರುತ್ತದೆ. ವಿಶ್ವ ವ್ಯಾಪಾರ ಸಂಘಟನೆಯ ಮಾರ್ಗವು ನಿಯಮಬದ್ಧವಾಗಿರುತ್ತದೆ ಮತ್ತು ನಿರ್ದಿಷ್ಟ ಸಮಯದೊಳಗಾಗಿ, ಅಂದರೆ ಸಮಯಕ್ಕೆ ಅನುಸಾರವಾಗಿ. ಅದೇ ರೀತಿ ಗ್ಯಾಟ್ಗಿಂತಲೂ ವಿಶ್ವ ವ್ಯಾಪಾರ ಸಂಘಟನೆಯ ಕಾರ್ಯಕ್ಷೇತ್ರವು ವಿಶಾಲವಾಗಿದೆ. ಅದು ಸರಕುಗಳ ಮತ್ತು ವ್ಯಾಪಾರ ಮತ್ತು ಸೇವೆಗಳ ವ್ಯಾಪಾರ, ಈ ಎರಡೂ ಪ್ರಕಾರದ ವ್ಯಾಪಾರಕ್ಕೆ ಸಂಬಂಧಿಸಿರುತ್ತದೆ. ವಿಶ್ವ ವ್ಯಾಪಾರ ಸಂಘಟನೆಯು ಬೌದ್ಧಿಕ ಶಕ್ತಿಯ ಹಕ್ಕುಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಿಧ ಅಂಶಗಳಲ್ಲಿ ಮತ್ತು ಒಡಂಬಡಿಕೆಗಳಿಗೆ ವಿವಿಧ ಅಂಶಗಳಿಗೆ ವಿಶೇಷ ಗಮನವನ್ನು ನೀಡುತ್ತದೆ. ಆದರೆ ಗ್ಯಾಟ್ ಸಂಸ್ಥೆಗೆ ಇದು ಸಾಧ್ಯವಾಗಿದ್ದಿಲ್ಲ. ವಿಶ್ವ ವ್ಯಾಪಾರ ಸಂಘಟನೆಯು ಬೃಹತ್ ಪ್ರಮಾಣದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ದೊಡ್ಡ ಸಿಬ್ಬಂದಿ ಉಳ್ಳ ಕಾರ್ಯಾಲಯವನ್ನು ಹೊಂದಿದೆ. ವಿಶ್ವ ವ್ಯಾಪಾರ ಸಂಘಟನೆಯ ರಚನೆಯನ್ನು ನೋಡಲಾಗಿ ಮಂತ್ರಿಗಳ ಸಮ್ಮೇಳನವನ್ನು ಹೊಂದಿರ್ತದೆ. ಅದರ ಕೆಳಗಡೆಗೆ ಸಾಮಾನ್ಯ ಮಂಡಳಿ ಇರ್ತದೆ, ವಿವಾದ ಇತ್ಯರ್ಥ ಮಂಡಳಿ, ಪ್ರಧಾನ ನಿರ್ದೇಶಕ ಮಂಡಳಿ,
ವ್ಯಾಪಾರ ನೀತಿಯ ಪುನರ್ ಪರಿಶೀಲನಾ ಮಂಡಳಿಯನ್ನು ಅಲ್ಲಿ ರಚನೆ ಮಾಡಲಾಗಿತ್ತು. ಅದರ ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಕಾರ್ಯಾಲಯವನ್ನು ಕೂಡ ರಚನೆ ಮಾಡಲಾಗಿತ್ತು. ಮಂಡಳಿಗಳಲ್ಲಿ ವಿವಾದ ಇತ್ಯರ್ಥ ಮಂಡಳಿಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆ ಸರಕು ವ್ಯಾಪಾರ ಮಂಡಳಿ, ಸೇವೆಗಳ ವ್ಯಾಪಾರ ಮಂಡಳಿ, ಬೌದ್ಧಿಕ ಹಕ್ಕುಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಂಡಳಿ, 3 ಮಂಡಳಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇನ್ನು ವ್ಯಾಪಾರ ನೀತಿಯ ಪುನರ್ ಪರಿಶೀಲನಾ ಮಂಡಳಿಯಲ್ಲಿ 3 ಸಮಿತಿಗಳನ್ನು ರಚನೆ ಮಾಡಲಾಗಿರ್ತದೆ. ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಿತಿ, ಸಂದಾಯ ಬಾಕಿಯ ಮೇಲಿನ ನಿರ್ಬಂಧಗಳ ಸಮಿತಿ, ಮುಂಗಡ ಪತ್ರ ಹಣಕಾಸಿನ ಮತ್ತು ಆಡಳಿತ ಸಮಿತಿ. ವಿಶ್ವ ವ್ಯಾಪಾರ ಸಂಸ್ಥೆಯ ಕಾರ್ಯಗಳನ್ನು ನಾವು ನೋಡಿದಾಗ ವ್ಯಾಪಾರದ ಮೇಲಿರ್ತಕ್ಕಂತಹ ಅಡೆತಡೆಗಳನ್ನು ಮತ್ತು ನಿರ್ಬಂಧಗಳನ್ನು ಹಾಗೂ ಸುಂಕಗಳನ್ನು ಕಡಿಮೆ ಮಾಡತಕ್ಕಂತಹ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಿ ಸಂಬಂಧಗಳಲ್ಲಿ ಭಿನ್ನ ಭೇದಗಳನ್ನು ಮಾಡುವುದನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗುವಂತೆ ವ್ಯಾಪಕವಾದಂತಹ ನೀತಿ ಸಂಹಿತೆಯನ್ನು ವಿಧಿಸುವುದು. ಇದು ಒಂದು ಪ್ರಮುಖವಾದಂತಹ ವಿಶ್ವಸಂಸ್ಥೆಯ ಒಂದು ಕಾರ್ಯ ಆಗಿದೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಕಾರ್ಯ ಆಗಿದೆ. ಜಾಗತಿಕ ವ್ಯಾಪಾರಿ ಕ್ಷೇತ್ರದಲ್ಲಿ ಸದಸ್ಯ ರಾಷ್ಟ್ರಗಳ ನಡವಳಿಕೆಯನ್ನು ನಿಯಂತ್ರಿಸುವ ಮಾದರಿಗಳನ್ನು ಒಳಗೊಂಡಂತಹ ವ್ಯಾಪಕವಾದ ನೀತಿ ಸಂಹಿತೆಯ ಆಡಳಿತಕ್ಕಾಗಿ ಸಾಂಸ್ಥಿಕ ಚೌಕಟ್ಟಿನ ನಿರ್ಮಾಣವನ್ನು ಮಾಡುವುದು, ಆಡಳಿತದ ಸಮಗ್ರೀಕೃತ ರಚನೆಯನ್ನು ಒದಗಿಸುವುದು ಮತ್ತು ತನ್ಮೂಲಕ ವಿಶ್ವ ವ್ಯಾಪಾರ ಸಂಘಟನೆಯ ಒಪ್ಪಂದ ಮತ್ತು ಬಹುರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳ ಒಂದು ಉದ್ದೇಶಗಳನ್ನು ಕಾರ್ಯಗತಗೊಳಿಸುವುದು, ಅವುಗಳ ಕಾರ್ಯನಿರ್ವಹಣೆ ನೋಡುವುದು ಮತ್ತು ಅವು ಈಡೇರುವಂತೆ ಕ್ರಮಗಳನ್ನು ಕೈಗೊಳ್ಳತಕ್ಕಂಥದ್ದು. ವ್ಯಾಪಾರದ ನೀತಿ ಸಂಹಿತೆಯನ್ನು ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುವುದು, ವಿಶ್ವ ವ್ಯಾಪಾರವನ್ನು ಇನ್ನೂ ಹೆಚ್ಚು ಉದಾರಗೊಳಿಸಲು ಸದಸ್ಯ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸಲು ವೇದಿಕೆಯಂತೆ ಕಾರ್ಯನಿರ್ವಹಿಸುವುದು, ಪರಸ್ಪರ ಅನುಕೂಲವಾದಂತಹ ಹಾಗೂ ಸುಸಂಬಂಧವಾದಂತಹ ಒಂದು ವ್ಯಾಪಾರ ನೀತಿ ರೂಪಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಮತ್ತು ವಿಶ್ವ ಬ್ಯಾಂಕು ಮತ್ತು ಅದರ ಅಂಗಸಂಸ್ಥೆಗಳೊಂದಿಗೆ ಸಹಕಾರವನ್ನು ನೀಡತಕ್ಕಂಥದ್ದನ್ನು ನಾವು ಕಲಿತು. ವಿಶ್ವ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸತಕ್ಕಂತಹ ಒಂದು ಪ್ರಮುಖವಾದಂಥ ಕಾರ್ಯ. ವಿಶ್ವ ವ್ಯಾಪಾರ ಸಂಘಟನೆಯ ಹಲವು ಪ್ರಮುಖವಾದಂಥ ಉದ್ದೇಶಗಳನ್ನು ಕೂಡ ನಾವು ಇಲ್ಲಿ ಕಂಡುತ್ತೀವಿ. ವಿಶ್ವ ವ್ಯಾಪಾರಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಅಡೆತಡೆಗಳನ್ನು ಮತ್ತು ಸುಂಕಗಳನ್ನು ಕಡಿಮೆ ಮಾಡುವುದು, ಅಂತಾರಾಷ್ಟ್ರೀಯ ವ್ಯಾಪಾರಿ ಸಂಬಂಧಗಳಲ್ಲಿ ಪಕ್ಷಪಾತತನವನ್ನು ನಿವಾರಿಸುವುದು, ಸದಸ್ಯ ರಾಷ್ಟ್ರಗಳಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು, ಪೂರ್ಣೋದ್ಯೋಗ ಒದಗಿಸುವುದು, ನೈಜ ವರಮಾನ ಮತ್ತು ಪರಿಣಾಮಕಾರಿ ಬೇಡಿಕೆಯನ್ನು ಬೆಳೆಯುವಂತೆ ಮಾಡುವುದು ಮತ್ತು ಸರಕು ಸೇವೆಗಳ ಉತ್ಪಾದನೆಯನ್ನು ಮತ್ತು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವುದು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಮುಖ್ಯವಾಗಿ ತೀರಾ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅವಶ್ಯಕ ಪಾಲನ್ನು ಪಡೆಯುವಂತೆ ಮತ್ತು ತನ್ಮೂಲಕ ತಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ದೊರಕಿಸುವಂತೆ ಪರಿಣಾಮಕಾರಿಯಾಗಿ ಪ್ರಯತ್ನಿಸತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಕಾಣುತ್ತೇವೆ. ಪ್ರಪಂಚದ ಸಂಪನ್ಮೂಲಗಳನ್ನು ವಿಶ್ವದ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ಪರಿಪೂರ್ಣವಾಗಿ ಉಪಯೋಗಿಸುವುದು. ಉರುಗ್ವೆ ಸುತ್ತಿನ ಅಂದರೆ ದಕ್ಷಿಣ ಅಮೆರಿಕೆಯಲ್ಲಿನ ಒಂದು ಸಣ್ಣ ದೇಶ ಬಹುರಾಷ್ಟ್ರೀಯ ವ್ಯಾಪಾರಿ ಮಾತುಕತೆಗಳ ಮೂಲಕ ಸ್ವೀಕರಿಸಿದ ಎಲ್ಲ ಠರಾವುಗಳ ಪ್ರಕಾರ ವಿಶ್ವ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಯಿತು. ಇಷ್ಟು ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಅಧ್ಯಯನವನ್ನು ನಾವು ತಂದುಕೊಂಡಿವಿ. ಈಗ ಪುನರ್ ನಿರ್ಮಾಣದ ಮತ್ತು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಬ್ಯಾಂಕ್ ಅದರ ಅಧ್ಯಯನವನ್ನು ನಾವು ತಂದುಕೊಳ್ಳೋಣ. ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ 1944ರಲ್ಲಿ ಅಮೆರಿಕದಂತಹ ಬ್ರಿಟನ್ ವುಡ್ಸ್ನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಆರ್ಥಿಕ ಸಮ್ಮೇಳನವು ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿಯನ್ನು ಸ್ಥಾಪಿಸುವ ನಿರ್ಣಯದೊಂದಿಗೆ ಪುನರ್ ನಿರ್ಮಾಣದ ಮತ್ತು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಬ್ಯಾಂಕನ್ನು ಸ್ಥಾಪಿಸುವ ನಿರ್ಣಯವನ್ನು ಕೈಗೊಂಡಿತು. ಅದಕ್ಕೆ ಸಂಕ್ಷಿಪ್ತವಾಗಿ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಎಂದು ಕರೆಯುತ್ತಾರೆ. ಇದನ್ನು 1944ರ ಡಿಸೆಂಬರ್ದಲ್ಲಿ ಸ್ಥಾಪನೆ ಮಾಡಲಾಯಿತು. ಆದರೆ ಅದು 1946ರ ಜೂನ್ದಿಂದ ತನ್ನ ಕಾರ್ಯವನ್ನು ಆರಂಭಿಸಲಾಯಿತು. ಸದಸ್ಯ ರಾಷ್ಟ್ರಗಳ ಆರ್ಥಿಕ ಪುನರ್ರಚನೆಯ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಅವುಗಳಿಗೆ ದೀರ್ಘಾವಧಿಯ ನೆರವನ್ನು ನೀಡುವ ಮುಖ್ಯ ಉದ್ದೇಶವನ್ನು ಬ್ಯಾಂಕ್ ಹೊಂದಿರತಕ್ಕಂಥದ್ದು. ವಿಶ್ವ ಬ್ಯಾಂಕಿನ ಸ್ಥಾಪನೆ ಹಿಂದೆ ಒಂದು ಇತಿಹಾಸವೇ ಇದೆ. ಆ ಇತಿಹಾಸ ಇರುವುದನ್ನು ನಾವು ಜ್ಞಾಪಿಸಿಕೊಳ್ಬೇಕಾಗ್ತದೆ. 1 ಸೆಪ್ಟೆಂಬರ್
1939 ರಿಂದ 2 ಸೆಪ್ಟೆಂಬರ್ 1945 ನಡೆದಂತಹ ದ್ವಿತೀಯ ಮಹಾಯುದ್ಧದ ಒಂದು ಕಾಲದಲ್ಲಿ ಅನೇಕ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯು ಕುಸಿಯಿತು. ಅವುಗಳ ಪುನರ್ ನಿರ್ಮಾಣ ಅತ್ಯಂತ ಅಗತ್ಯವಾಗಿತ್ತು. ಅದಕ್ಕಾಗಿ ಅವುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದೀರ್ಘಾವಧಿ ಬಂಡವಾಳ ಅವಶ್ಯಕತೆ ಇತ್ತು. ಪ್ರಪಂಚದ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿದಿದ್ದವು. ಆ ಎಲ್ಲ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಹಾತೊರೆಯುತ್ತಿದ್ದವು. ದೀರ್ಘಾವಧಿ ಬಂಡವಾಳವಿಲ್ಲದೆ ಅಭಿವೃದ್ಧಿ ಸಾಧಿಸಲು ಅಸಾಧ್ಯವಾಗಿರುವುದರಿಂದ ರಾಷ್ಟ್ರಗಳ ಪುನರ್ ನಿರ್ಮಾಣ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಂಕ್ ಒಂದನ್ನು ಸ್ಥಾಪಿಸಿ ಅದರ ಮೂಲಕ ದೀರ್ಘಾವಧಿಯ ನೆರವನ್ನು ಅಲ್ಲಿ ನೀಡುವ ಯೋಜನೆಗಳನ್ನು ಬ್ರಿಟನ್ ವುಡ್ಸ್ದ ಸಮ್ಮೇಳನದಲ್ಲಿ ಚರ್ಚೆಗೆ ಇಡಲಾಯಿತು. ಈ ಯೋಜನೆಯನ್ನು ಚರ್ಚಿಸಿ ನಿರ್ಣಯ ತೆಗೆದುಕೊಂಡ ಪರಿಣಾಮವಾಗಿ ವಿಶ್ವ ಬ್ಯಾಂಕು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ವಿಶ್ವ ಬ್ಯಾಂಕು ಹಲವು ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 4 ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದು. ದ್ವಿತೀಯ ಜಾಗತಿಕ ಮಹಾಯುದ್ಧದಿಂದ ಆರ್ಥಿಕ ಅಪಘಾತಕ್ಕೆ ಈಡಾಗಿರ್ತಕ್ಕಂಥ ಐರೋಪ್ಯ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ರಚನೆ ಮತ್ತು ಹಿಂದುಳಿದ ರಾಷ್ಟ್ರಗಳ ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಸಿ ಅವು ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತೆ ಮಾಡಲು ಈ ಒಂದು ವಿಶ್ವ ಬ್ಯಾಂಕು ದೀರ್ಘಾವಧಿಯ ಒಂದು ನೆರವನ್ನು ಅಲ್ಲಿ ನೀಡುವಂಥದ್ದು. ಆದುದರಿಂದಲೇ ಈ ಒಂದು ಬ್ಯಾಂಕಿಗೆ ಪುನರ್ ನಿರ್ಮಾಣದ ಮತ್ತು ಅಭಿವೃದ್ಧಿಯ ಬ್ಯಾಂಕು ಎಂದು ಕರೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿ ಈ ಬ್ಯಾಂಕಿಗೆ ಈ ರೀತಿ ಹೆಸರಿಡ್ಲಿಕ್ಕೆ ಕಾರಣ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳ ಪುನರ್ ನಿರ್ಮಾಣ ಮಾಡುವ ಒಂದು ಉದ್ದೇಶ. ಖಾಸಗಿ ಬಂಡವಾಳ ಹೂಡುವಿಕೆಯನ್ನ ತನ್ನ ಸ್ವಂತದ ಹಣಕಾಸಿನ ನೆರವಿನಿಂದ ಬೆಂಬಲಿಸತಕ್ಕಂಥದ್ದು. ಖಾಸಗಿ ಬಂಡವಾಳದಾರರಿಗೆ ಭರವಸೆ ನೀಡಿ ಇಲ್ಲವೇ ಅವರು ಒದಗಿಸುವ ಸಾಲ ಅಥವಾ ಬಂಡವಾಳಗಳಲ್ಲಿ ಪಾಲುಗಾರರಾಗಿ ಅವರು ವಿದೇಶಗಳಲ್ಲಿ ಬಂಡವಾಳ ಹೂಡುವಂತೆ ಉತ್ತೇಜನ ನೀಡುವುದು. ಉತ್ಪಾದನೆಯ ಹೆಚ್ಚಳಕ್ಕೆ ಕಾರಣವಾದ ಅಂತಾರಾಷ್ಟ್ರೀಯ ಬಂಡವಾಳ ಹೂಡುವಿಕೆಯನ್ನು ಪ್ರೋತ್ಸಾಹಿಸಿ ಅಂತಾರಾಷ್ಟ್ರೀಯ ವ್ಯಾಪಾರವು ದೀರ್ಘಕಾಲದವರೆಗೆ ಸಮತೋಲನ ಪ್ರಮಾಣದಲ್ಲಿ ಬೆಳೆಯುವಂತೆ ಮಾಡುವುದು ಮತ್ತು ತನ್ಮೂಲಕ ಸಂದಾಯ ಬಾಕಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು. ಅಲ್ಲದೆ ಸದಸ್ಯ ರಾಷ್ಟ್ರಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿ ತನ್ಮೂಲಕ ಅಲ್ಲಿನ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸುವುದು ಮತ್ತು ಅವರ ಜೀವನ ಮಟ್ಟವನ್ನು ಎತ್ತರಿಸುವುದು. ವಿಶ್ವ ಬ್ಯಾಂಕಿನ ಸಂಘಟನೆ ಮತ್ತು ಆಡಳಿತವನ್ನು ನೋಡಿದಾಗ ವಿಶ್ವ ಬ್ಯಾಂಕಿನ ಸಂಘಟನೆ ಮತ್ತು ಆಡಳಿತಗಳು ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿಯಂತೆಯೇ ಇರುತ್ತವೆ. ಬ್ಯಾಂಕಿನ ಆಡಳಿತ ನೋಡಿಕೊಳ್ಳಲು ಗವರ್ನರ್ ಮಂಡಳಿ, ನಿರ್ದೇಶಕ ಕಾರ್ಯಕಾರಿ ಮಂಡಳಿ, ಒಬ್ಬ ಅಧ್ಯಕ್ಷ ಮತ್ತು ಇತರ ಅಧಿಕಾರಿಗಳು ಇರುತ್ತಾರೆ. ಗವರ್ನರ್ ಮಂಡಳಿಯಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರದ ಪ್ರತಿನಿಧಿ ಇರುತ್ತಾರೆ. ಬ್ಯಾಂಕಿನ ಎಲ್ಲ ಅಧಿಕಾರಗಳು ಈ ಮಂಡಳಿಗೆ ಸೇರಿವೆ. ಪ್ರತಿಯೊಬ್ಬ ಸದಸ್ಯನು ತನ್ನ ದೇಶದ ವಂತಿಗೆಯ ಪ್ರಮಾಣಕ್ಕೆ ಅನುಗುಣವಾಗಿ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿರುತ್ತಾನೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಅತಿ ಹೆಚ್ಚು ವಂತಿಗೆ ಸಲ್ಲಿಸಿದ ಹಾಗೂ 5 ಕಾಯಂ ಸದಸ್ಯ ರಾಷ್ಟ್ರಗಳೆಂದರೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಗ್ರೇಟ್ ಬ್ರಿಟನ್, ಜರ್ಮನಿ ಮತ್ತು ಫ್ರಾನ್ಸ್. ಇವು ಗವರ್ನರ್ ಮಂಡಳಿ ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ. 2001 ಏಪ್ರಿಲ್ 30 181 ಒಟ್ಟು ಸದಸ್ಯರು. ಈಗ 189 ರಾಷ್ಟ್ರಗಳು ಸದಸ್ಯತ್ವ ಪಡೆದುಕೊಂಡಿವೆ. ಕಾರ್ಯನಿರ್ವಾಹಕ ನಿರ್ದೇಶಕ ಮಂಡಳಿ ಬ್ಯಾಂಕಿನ ದೈನಂದಿನ ಆಡಳಿತಕ್ಕಾಗಿ ಕಾರ್ಯನಿರ್ವಾಹಕ ಮಂಡಳಿ ರಚಿಸಲಾಗಿದೆ. ಇದರಲ್ಲಿ 24 ಜನ ನಿರ್ದೇಶಕರಿರುತ್ತಾರೆ. ಇದರಲ್ಲಿ 5 ಜನ ಕಾಯಂ ನಿರ್ದೇಶಕರು ಇರುತ್ತಾರೆ. ಅತಿ ಹೆಚ್ಚು ವಂತಿಗೆ ಸಲ್ಲಿಸಿದ ರಾಷ್ಟ್ರಗಳು ಕಾಯಂ ನಿರ್ದೇಶಕರನ್ನ ಹೊಂದಿವೆ. ಉಳಿದ 19 ಜನ ನಿರ್ದೇಶಕರನ್ನ ಇತರ ಎಲ್ಲ ಸದಸ್ಯ ರಾಷ್ಟ್ರಗಳು ಚುನಾಯಿಸುತ್ತವೆ. ಭಾರತ ದೇಶದವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅಪರ್ಣಾ ಸುಬ್ರಹ್ಮಣಿ ಅವರು ಇದ್ದಾರೆ. ಚೇರ್ಮನ್ ಆಗಿ ಡೇವಿಡ್ ಮಲ್ವಾಸ್ ಅವರು 5 ವರ್ಷಗಳ ಅವಧಿಗಳವರೆಗೆ ತಮ್ಮ ಕಾರ್ಯವನ್ನು ಏಪ್ರಿಲ್ 5/5/2019 ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಮಂಡಳಿ ವಾರಕ್ಕೊಮ್ಮೆ ಸಭೆ ಸೇರುತ್ತದೆ. ನಿರ್ದೇಶಕರೆಲ್ಲರೂ ಸಭೆ ಸೇರಿ ತಮ್ಮಲ್ಲಿ ಒಬ್ಬನನ್ನ ಅಧ್ಯಕ್ಷನನ್ನಾಗಿ ಚುನಾಯಿಸುತ್ತಾರೆ. ಅವರು ಬ್ಯಾಂಕಿನ ದೈನಂದಿನ ಕೆಲಸಗಳನ್ನು ನೋಡಿಕೊಳ್ಳುತ್ತಾರೆ. ಅಧ್ಯಕ್ಷನಿಗೆ ನೆರವಾಗಲು ಹಲವಾರು ಸಮಿತಿಗಳಿರುತ್ತವೆ. ಸಾಲಗಳನ್ನು ನೀಡುವಾಗ ಅಧ್ಯಕ್ಷನೇ ಸಾಲ ಪಡೆಯುವ
ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಾನೆ. ಅವರ ಸಲಹೆಯಂತೆ ಕಾರ್ಯನಿರ್ವಾಹಕ ಮಂಡಳಿ ನಿರ್ಣಯ ತೆಗೆದುಕೊಳ್ಳುತ್ತದೆ. ಸಾಲ ವಿತರಣೆ ವಿವಿಧ ಸಮಿತಿ ಮಾಡುತ್ತದೆ. ವಿಶ್ವ ಬ್ಯಾಂಕು ಶಾಸನಿಕವಾಗಿ ಮತ್ತು ಹಣಕಾಸಿನ ದೃಷ್ಟಿಯಿಂದ 2 ಪ್ರತ್ಯೇಕ ಸ್ವಾಯತ್ತ ಸಂಸ್ಥೆಗಳನ್ನು ಹೊಂದಿದೆ. ಅವುಗಳಲ್ಲಿ ಒಂದು ಪುನರ್ನಿರ್ಮಾಣದ ಮತ್ತು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಬ್ಯಾಂಕ್ IBRD, ಇನ್ನೊಂದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ IDA, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ. ಇವೆರಡೂ ಸಲ್ಲಿಸುವ ಸೇವೆ ಒಂದೇ ಆಗಿರುತ್ತದೆ. ಇವೆರಡೂ ಸಲ್ಲಿಸ್ತಕ್ಕಂಥ ಸೇವೆಗಳು ಸಾಲ ನೀಡುವುದು, ಆರ್ಥಿಕ ಸಲಹೆ ಮತ್ತು ತಾಂತ್ರಿಕ ನೆರವನ್ನು ನೀಡ್ತಕ್ಕಂಥದ್ದು, ಬಂಡವಾಳ ಹೂಡಲು ಉತ್ತೇಜನವನ್ನು ನೀಡ್ತಕ್ಕಂಥದ್ದು, ಈ ತೆರನಾಗಿ ಕಾರ್ಯಗಳನ್ನು ಎರಡೂ ಸಂಸ್ಥೆಗಳು ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ಬ್ಯಾಂಕಿನ ಸಂಪನ್ಮೂಲವನ್ನು ನೋಡಲಾಗಿ ವಿಶ್ವ ಬ್ಯಾಂಕಿನ ಪ್ರಾರಂಭಿಕ ಬಂಡವಾಳ $10 ಶತಕೋಟಿ. ಅದನ್ನು $1,00,000 ಮೌಲ್ಯದ 1,00,000 ಷೇರುಗಳಲ್ಲಿ ವಿಭಾಗಿಸಲಾಗುತ್ತದೆ. ಇದನ್ನು ರಾಜ್ಯಗಳ ಅವುಗಳ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಹಂಚಲಾಯಿತು. ಪ್ರತಿ ಸದಸ್ಯ ರಾಷ್ಟ್ರ ತನ್ನ ವಂತಿಗೆಯ 2% ಭಾಗ ಚಿನ್ನ ಅಥವಾ ಅಮೆರಿಕ ಡಾಲರ್ಗಳಲ್ಲಿ, 18% ಭಾಗವನ್ನು ಸ್ವದೇಶದ ಕರೆನ್ಸಿಗಳಲ್ಲಿ ಸಲ್ಲಿಸಬೇಕು. ಉಳಿದ 80% ಭಾಗ ಬ್ಯಾಂಕು ಕೇಳಿದಾಗ ನೀಡಬೇಕು ಅಂತಕ್ಕಂಥ ನಿಯಮವಿದೆ. 2001 ಜೂನ್ 30ರಂದು ವಿಶ್ವ ಬ್ಯಾಂಕಿನ ವಂತಿಗೆಯ ಬಂಡವಾಳ $189.5 ಶತಕೋಟಿ. ವಿಶ್ವ ಬ್ಯಾಂಕು ಸಾಲ ಕೊಡುವಾಗ ಅನುಸರಿಸತಕ್ಕಂತಹ ತತ್ವಗಳು: ಸಾಲ ಪಡೆಯುವ ಸದಸ್ಯ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಉದಾಹರಣೆಗಾಗಿ ನಾವು ನೋಡಲಾಗಿ ರಾಷ್ಟ್ರದ ಸಂಪನ್ಮೂಲ ಏನು, ಉತ್ಪಾದನಾ ಸಾಮರ್ಥ್ಯ ಏನಿದೆ, ತಾಂತ್ರಿಕತೆ ಏನು, ಯಾವ ಹಂತದಲ್ಲಿದೆ. ಅದೇ ರೀತಿ ವಿಶ್ವ ಬ್ಯಾಂಕು ಆರ್ಥಿಕ ಪುನರ್ನಿರ್ಮಾಣದ ಅಥವಾ ಆರ್ಥಿಕ ಅಭಿವೃದ್ಧಿಯ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಸಾಲವನ್ನು ನೀಡತಕ್ಕಂಥದ್ದು. ಯೋಜನೆ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಭದ್ರವಾಗಿರಬೇಕು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವ ಅಗತ್ಯ ಇರತಕ್ಕಂತಹ ಒಂದು ಉದ್ದೇಶಗಳನ್ನು ಅದು ಹೊಂದಿರ್ತದೆ. ಸಾರಿಗೆ ಸಂಪರ್ಕ ಆಗಿರ್ಬೋದು, ಅವುಗಳ ಅಭಿವೃದ್ಧಿ, ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರ್ಬೋದು, ವೈಜ್ಞಾನಿಕ ಆಗಿರ್ಬೋದು, ಒಕ್ಕಲುತನ, ಕೈಗಾರಿಕಾ ಅಭಿವೃದ್ಧಿ ಮೊದಲ ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥದ್ದು. ನಿರ್ದಿಷ್ಟ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಎಷ್ಟು ವಿದೇಶಿ ವಿನಿಮಯವು ಬೇಕಾಗುವುದೋ ಅಷ್ಟೇ ಮೊತ್ತದ ವಿದೇಶಿ ಹಣ ಸಾಲವನ್ನು ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಕ್ಕೆ ನೀಡುತ್ತದೆ. ಉಳಿದದ್ದನ್ನು ಆಂತರಿಕವಾಗಿ ರಾಷ್ಟ್ರಗಳು ಸಾಲ ಸಂಗ್ರಹಣೆಯನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಂಡಿದ್ದೇವೆ. ವಿದೇಶಿ ವಿನಿಮಯ ಸಾಲ ಪಡೆದುಕೊಂಡ ಸದಸ್ಯ ರಾಷ್ಟ್ರ ಅದನ್ನು ತನಗೆ ಸರಿ ಕಂಡ ರಾಷ್ಟ್ರದಲ್ಲಿ ಉಪಯೋಗಿಸಬಹುದು. ಉದಾಹರಣೆಗಾಗಿ ಕಚ್ಚಾ ಸಾಮಗ್ರಿ ಆಗಿರ್ಬೋದು, ಯಂತ್ರೋಪಕರಣಗಳನ್ನಾಗಿರ್ಬೋದು ಬೇರೆ ರಾಷ್ಟ್ರದಿಂದ ತರಿಸಿಕೊಳ್ಳಲಿಕ್ಕೆ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸಾಲವನ್ನು ಕೊಟ್ಟ ನಂತರ ವಿಶ್ವ ಬ್ಯಾಂಕು ಸಾಲ ಪಡೆದ ರಾಷ್ಟ್ರದೊಡನೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡಿರುತ್ತದೆ. ಏಕೆಂದರೆ ಕೊಟ್ಟಿರುವ ಸಾಲ ಸರಿಯಾದ ಯೋಜನೆಗೆ ಉಪಯೋಗ ಆಗುತ್ತದೇನೋ ಅಥವಾ ಇಲ್ಲೋ ಎಂಬುದನ್ನು ಪರಿಶೀಲನೆ ಮಾಡುವುದಕ್ಕೋಸ್ಕರ ಖಾಸಗಿ ಬಂಡವಾಳದಾರರು ಇಂತಹ ಯೋಜನೆಗಳಿಗೆ ಸಾಲ ನೀಡುವಂತೆ ಅವರಿಗೆ ಬ್ಯಾಂಕು ಪ್ರೋತ್ಸಾಹಿಸುತ್ತದೆ. ಸಾಲದ 4 ಹಂತಗಳನ್ನು ವಿಶ್ವ ಬ್ಯಾಂಕು ಅನುಸರಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಥಮವಾಗಿ ಪ್ರಾಥಮಿಕ ಪರಿಶೀಲನೆ ಮತ್ತು ಸಮಾಲೋಚನೆ. ಸಾಲ ಪಡೆಯುವ ಉದ್ದೇಶ ಏನು, ಬಳಸುವ ವಿಧಾನ ಯಾವುದು, ಮರುಪಾವತಿ ಸಾಮರ್ಥ್ಯ ಯಾವ ರೀತಿ ಹೊಂದಿದ, ಇವನ್ನೆಲ್ಲ ತಿಳಿದುಕೊಳ್ಳಲು ಬ್ಯಾಂಕು ಒಂದು ಆಯೋಗವನ್ನು ನೇಮಿಸುತ್ತದೆ. ಆ ಆಯೋಗ ಏನು ಪರಿಶೀಲನೆಯನ್ನು ಮಾಡ್ತದೆ, ಅದರ ಆಧಾರದ ಮೇಲೆ ಸಾಲವನ್ನು ನೀಡ್ತಕ್ಕಂಥದ್ದು. ನಿರ್ದಿಷ್ಟ ಯೋಜನೆಯ ಸವಿವರವಾದಂಥ ಪರಿಶೀಲನೆ 2ನೇ ಹಂತ. ಯಾವ ವಿಶಿಷ್ಟ ಯೋಜನೆಗೆ ಸಾಲ ಪಡೆಯುತ್ತಿದೆ, ಯೋಜನೆಯ ತಾಂತ್ರಿಕ, ಹಣಕಾಸಿನ, ಆಡಳಿತಾತ್ಮಕ ಅಂಶಗಳ ಬಗ್ಗೆ ಪೂರ್ಣ ಅಧ್ಯಯನ ಮಾಡಿ ನಂತರ ಬ್ಯಾಂಕಿಗೆ ತೃಪ್ತಿಕರವಾದರೆ ಮಾತ್ರ 3ನೆಯ ಹಂತಕ್ಕೆ ಕೈ ಹಾಕುತ್ತದೆ. ಅದೇ ರೀತಿ 3ನೆಯ ಒಂದು ಹಂತ ಸಾಲದ ಷರತ್ತುಗಳನ್ನು ನಿರ್ಧರಿಸುವುದು. ಸಾಲದ ಹಣ, ಬಡ್ಡಿ ದರ, ಸಾಲದ ಅವಧಿ, ಸಾಲಕ್ಕಾಗಿ ಪಡೆದುಕೊಳ್ಳುವ ಭರವಸೆ, ಸಾಲ ಹಣ ಬಿಡುಗಡೆ ಮಾಡುವ ರೀತಿ. ಅದೇ ರೀತಿ 4ನೇ ಹಂತ ಬ್ಯಾಂಕಿನ ನೀತಿ ನಿಯಮ ಪ್ರಕಾರ ಸಾಲ ಪಡೆದ ರಾಷ್ಟ್ರ ಸಾಲದ ಹಣವನ್ನು ಯಾವ ಉದ್ದೇಶಕ್ಕಾಗಿ ಪಡೆದಿದೆಯೋ ಆ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು.
ಈ ರೀತಿ ವಿಶ್ವ ಬ್ಯಾಂಕು 4 ಹಂತಗಳನ್ನು ಅನುಸರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಅದೇ ರೀತಿ ವಿಶ್ವ ಬ್ಯಾಂಕು ನೆರವು ನೀಡ್ತಕ್ಕಂಥ ಸನ್ನಿವೇಶದಲ್ಲಿ ಹಲವು ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಳಬಹುದು. ನೆರವಿನ ಪ್ರಕಾರಗಳನ್ನು ಕೂಡ ನಾವು ಕಂಡುಕೊಳ್ಬಹುದು. ವಿಶ್ವ ಬ್ಯಾಂಕು ಬಂಡವಾಳದಲ್ಲಿಯ ಹಣ ಸದಸ್ಯ ರಾಷ್ಟ್ರಕ್ಕೆ 20% ನೇರವಾಗಿ ಸಾಲವನ್ನು ಸದಸ್ಯ ರಾಷ್ಟ್ರಗಳಿಗೆ ನೀಡುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಸಾಲ ಪತ್ರ ಮಾರಾಟ ಮಾಡಿ ಕೂಡಿಸಿದ ಸಾಲದ ಹಣದೊಳಗಿಂದ ಸಾಲ ನೀಡ್ತಕ್ಕಂಥದ್ದು. ವಿಶ್ವ ಬ್ಯಾಂಕ್ ಸರ್ಕಾರದ ಸಂಸ್ಥೆಗಳಿಗೆ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಸಾಲ ನೀಡುತ್ತದೆ. ಖಾಸಗಿ ಬಂಡವಾಳದಾರರು ವಿದೇಶಗಳಲ್ಲಿ ಬಂಡವಾಳ ಹೂಡುವಂತೆ ಅವರಿಗೆ ಎಲ್ಲ ತರಹದ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು. ತಾನೇ ಹೊರಡಿಸಿದ ಅಥವಾ ಭರವಸೆ ನೀಡುವ ಸಾಲ ಪತ್ರಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬ್ಯಾಂಕು ಆಯಾ ದೇಶಗಳ ಅನುಮತಿಯನ್ನು ಪಡೆದುಕೊಳ್ಳುತ್ತದೆ. ಆಯಾ ದೇಶಗಳ ಅನುಮತಿಯನ್ನು ಪಡೆದುಕೊಂಡು ಬಿಟ್ಟು ಆ ಷೇರು ಪತ್ರಗಳು ಸಾಲ ಪತ್ರಗಳನ್ನು ಕೊಂಡ್ಕೊಳ್ತಕ್ಕಂತಹ ಮಾರಾಟ ಮಾಡ್ತಕ್ಕಂಥ ಕಾರ್ಯವನ್ನು ಅಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ವಿಶ್ವ ಬ್ಯಾಂಕು ಯಾವುದೇ ರಾಜಕೀಯ ವಿಚಾರಗಳಿಗೆ ಕೈ ಹಾಕದೆ ಆರ್ಥಿಕ ಅವಶ್ಯಕತೆಗಳ ಆಧಾರದ ಮೇಲೆ ನೆರವು ನೀಡುತ್ತದೆ. ವಿಶ್ವ ಬ್ಯಾಂಕು ಯಾವುದೇ ಸದಸ್ಯ ರಾಷ್ಟ್ರಕ್ಕೆ ಇತರ ರಾಷ್ಟ್ರಗಳ ಕರೆನ್ಸಿಯಲ್ಲಿ ಸಾಲವನ್ನು ನೀಡತಕ್ಕಂಥದ್ದು. ವಿಶ್ವ ಬ್ಯಾಂಕ್ ಸದಸ್ಯ ರಾಷ್ಟ್ರಗಳಿಗೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಲಹೆ ನೀಡುತ್ತದೆ. ವಿದೇಶಿ ಬಂಡವಾಳದಾರರು ಮತ್ತು ಸಾಲಗಾರ ರಾಷ್ಟ್ರದ ನಡುವಿನ ತಕರಾರುಗಳನ್ನು ಬಗೆಹರಿಸತಕ್ಕಂಥದ್ದು. ಅಂತಾರಾಷ್ಟ್ರೀಯ ತಂಟೆಗಳನ್ನು ಬಗೆಹರಿಸಿ ವಿಶ್ವ ಶಾಂತಿ ಸೌಹಾರ್ದತೆಗಳಿಗೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಸಂಪನ್ಮೂಲ ಪ್ರಮಾಣ ಅಭಿವೃದ್ಧಿಪಡಿಸಲಿಕ್ಕೆ ಅಂಗಸಂಸ್ಥೆ ಸ್ಥಾಪನೆ ಮಾಡಿದೆ. ಅಂತಾರಾಷ್ಟ್ರೀಯ ಹಣಕಾಸಿನ ನಿಗಮ, ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸಂಘ ಅಂತೇಳಿ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಉನ್ನತ ಅಧಿಕಾರಿಗಳಿಗೆ ಅಭಿವೃದ್ಧಿಯ ತಂತ್ರದಲ್ಲಿ ತರಬೇತಿಯನ್ನು ನೀಡುತ್ತದೆ. ಜನಸಂಖ್ಯಾ ನಿಯಂತ್ರಣ, ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆಗೊಳಿಸಲು ಪ್ರತ್ಯೇಕ ವಿಭಾಗಗಳನ್ನು ರಚನೆ ಮಾಡಿದೆ. ಪ್ರವಾಸೋದ್ದಿಮೆ ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ವಿದೇಶಿ ವಿನಿಮಯ ಸಂಪಾದಿಸಲು ಸಾಧ್ಯವಾಗುವಂತೆ ಸದಸ್ಯ ರಾಷ್ಟ್ರಗಳಿಗೆ ವಿಶ್ವ ಬ್ಯಾಂಕು ಸಹಾಯವನ್ನು ಮಾಡುತ್ತದೆ. ಇನ್ನು ವಿಶ್ವ ಬ್ಯಾಂಕಿನ ಕಾರ್ಯ ಸಾಧನೆಗಳನ್ನು ನೋಡಿದಾಗ ವಿಶ್ವ ಬ್ಯಾಂಕು ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ದುಡಿಯುವ ಬಂಡವಾಳದಲ್ಲಿ ಹೆಚ್ಚಳವನ್ನು ಸಾಧಿಸಿದೆ. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 44ರಿಂದ 189ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತೀವಿ. $8.8 ಬಿಲಿಯನ್ ಬಂಡವಾಳ ಇದ್ದದ್ದು 189.5 ಬಿಲಿಯನ್ ಗಳಿಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತೀವಿ. ಆರ್ಥಿಕ ಪುನರ್ರಚನೆಗಾಗಿ ಸಾಲವನ್ನು ನೀಡುವುದು ಇದು ಕೂಡ ವಿಶ್ವ ಬ್ಯಾಂಕಿನ ಒಂದು ಕಾರ್ಯ ಸಾಧನೆ. ದ್ವಿತೀಯ ಮಹಾಯುದ್ಧ 1939ರಿಂದ 1945ರವರೆಗೆ ಏನು ದ್ವಿತೀಯ ಮಹಾಯುದ್ಧ ಆಯಿತು, ದ್ವಿತೀಯ ಮಹಾಯುದ್ಧದಿಂದ ಆಗಿರ್ತಕ್ಕಂಥ ನಷ್ಟದ ಪುನರ್ರಚನೆಗಾಗಿ 1947ರಲ್ಲಿ $500 ದಶಲಕ್ಷ ನೆರವನ್ನ ವಿಶ್ವ ಬ್ಯಾಂಕು ನೀಡಿರ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿಗಾಗಿ ನೆರವನ್ನು ನೀಡಿರ್ತಕ್ಕಂಥದ್ದು. ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಸಾಲವನ್ನು ನೀಡತಕ್ಕಂಥದ್ದು. ಕೃಷಿ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಸಾರಿಗೆ ಸಂಪರ್ಕ ಆಗಿರ್ಬೋದು, ಅರಣ್ಯ ಸಂಪತ್ತು ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇತರೆ ಕ್ಷೇತ್ರಗಳಿಗೆ ಹಣಕಾಸಿನ ಒಂದು ನೆರವನ್ನು ನೀಡತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ಕಂಡಿದ್ದೇವೆ. ಅಂತಾರಾಷ್ಟ್ರೀಯ ಹಣಕಾಸಿನ ಒಂದು ಸಂಸ್ಥೆ IFC ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ 1956 ಜುಲೈದಲ್ಲಿ ಸ್ಥಾಪನೆ ಆಯಿತು. ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಖಾಸಗಿ ಉದ್ದಿಮೆದಾರರಿಗೆ ಹಣಕಾಸಿನ ನೆರವನ್ನು ನೀಡತಕ್ಕಂಥ ಪ್ರಮುಖವಾದಂಥ ಕಾರ್ಯ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಂತಕ್ಕಂಥದ್ದು, ಅದನ್ನು IDA ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ. ಅದು 1960 ಸೆಪ್ಟೆಂಬರ್ದಲ್ಲಿ ಸ್ಥಾಪನೆ ಆಯಿತು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಭೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕ ಅಭಿವೃದ್ಧಿಗೆ ನೆರವಾಗಲಿಕ್ಕೆ ವಿಶ್ವ ಬ್ಯಾಂಕು ಶ್ರೀಮಂತ ರಾಷ್ಟ್ರಗಳೊಡನೆ ಅಲ್ಲಿ ಸಭೆಯನ್ನು ನಡೆಸಿಬಿಟ್ಟು ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ, ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರಗಳಿಗೆ ಆರ್ಥಿಕವಾದಂಥ ನೆರವನ್ನು ನೀಡತಕ್ಕಂತಹ ಒಂದು ಉದ್ದೇಶದಿಂದಾಗಿ ಶ್ರೀಮಂತ ರಾಷ್ಟ್ರಗಳ ಜೊತೆಗೆ ವಿಶ್ವ ಬ್ಯಾಂಕು ಸಭೆಯನ್ನು ಮಾಡಿಬಿಟ್ಟು ಆ ಒಂದು ಶ್ರೀಮಂತ ರಾಷ್ಟ್ರಗಳು ನೆರವು ನೀಡುವ ಹಾಗೆ ಅಲ್ಲಿ ಕ್ರಮಗಳನ್ನು ಕೈಗೊಳ್ಳತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಅದನ್ನು ತಿಳಿ ಹೇಳ್ತಕ್ಕಂಥ ಪ್ರಮುಖವಾದಂಥ ಕಾರ್ಯವನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಇನ್ನು ಸದಸ್ಯ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ತಕರಾರುಗಳನ್ನು
ಪರಿಹಾರ ಮಾಡ್ತಕ್ಕಂಥದ್ದು. ಹಲವು ತೆರನಾದಂತಹ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ತಂಟೆಗಳನ್ನ ಅದು ಬಗೆಹರಿಸ್ತಕ್ಕಂತಹ ಒಂದು ಕಾರ್ಯವನ್ನು ನಾವಿಲ್ಲಿ ಕಾಣ್ಕೊತೀವಿ. ನೀರಿನ ಹಂಚಿಕೆ ಆಗಿರ್ಬೋದು, ನದಿಗಳ ಜೋಡಣೆ ಆಗಿರ್ಬೋದು, ಅದೇ ರೀತಿ ಕಾಲುವೆಗಳ ಒಂದು ತಂಟೆಗಳಾಗಿರ್ಬೋದು, ಈ ತೆರನಾದಂತಹ ಹಲವು ತಂಟೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಮುಖವಾದಂಥ ಕಾರ್ಯವನ್ನು ನಾವಿಲ್ಲಿ ಕಾಣ್ಕೊತೀವಿ. ವಿಶ್ವ ಬ್ಯಾಂಕು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು, ವಿಶ್ವ ಬ್ಯಾಂಕು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಧಿಕ ಪ್ರಮಾಣದ ಒಂದು ನೆರವು ನೀಡುತ್ತದೆ. ಒಟ್ಟಾರೆಯಾಗಿ ಅವು ಶೀಘ್ರವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡ್ಬಿಟ್ಟು ವಿಶ್ವ ಬ್ಯಾಂಕು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹಲವು ತೆರನಾದಂತಹ ಆರ್ಥಿಕವಾದಂತಹ ಒಂದು ಸಲಹೆಗಳನ್ನು ನೀಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ವಿಶ್ವ ಬ್ಯಾಂಕು ಮತ್ತು ಭಾರತವನ್ನು ನೋಡಿದಾಗ, ಭಾರತವು ವಿಶ್ವ ಬ್ಯಾಂಕನ್ನು ಸ್ಥಾಪಿಸಿದ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಬ್ಯಾಂಕು ಪ್ರಾರಂಭವಾದಾಗಿನಿಂದ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾ ಬಂದಿದೆ. 1964 ಜೂನ್ವರೆಗೆ ಭಾರತವು ವಿಶ್ವ ಬ್ಯಾಂಕಿನಿಂದ $880 ದಶಲಕ್ಷ ನೆರವನ್ನು ಅದು ಪಡೆದಿದೆ. ಭಾರತದ ರೈಲ್ವೆ ಅತಿ ದೊಡ್ಡ ಪ್ರಮಾಣದಲ್ಲಿ $500 ದಶಲಕ್ಷ ಸಾಲವನ್ನು ಪಡೆದಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ ಉತ್ಪಾದನೆ, ಬಂದರುಗಳ ಒಂದು ಅಭಿವೃದ್ಧಿ ಆಗಿರ್ಬೋದು, ವಾಯು ಮಾರ್ಗಗಳನ್ನು ರಚನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಕೃಷಿ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ಗಳಿಗೆ ಆಗಿರ್ಬೋದು ಸಾಲವನ್ನು ನೀಡತಕ್ಕಂತಹ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೀವಿ. ವಿಶ್ವ ಬ್ಯಾಂಕು ಭಾರತಕ್ಕೆ ನೀಡಿರ್ತಕ್ಕಂತಹ ಒಂದು ಸಾಲಗಳು ರೈಲ್ವೆಗಳಿಗೆ ಬೇಕಾಗ್ತಕ್ಕಂತಹ ಒಂದು ಸಲಕರಣೆಗಳನ್ನು ಮತ್ತು ಯಂತ್ರಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಸಾಲವನ್ನು ನೀಡಿದೆ. ಅರಣ್ಯ ಪ್ರದೇಶ ಸಾಗುವಳಿಗೆ ಬೇಕಾದಂತಹ ಯಂತ್ರೋಪಕರಣಗಳನ್ನು ಅದು ಪಡೆದುಕೊಳ್ಳಲಿಕ್ಕೆ ತರಲಿಕ್ಕೆ ಸಾಲವನ್ನು ನೀಡಿದೆ. ದಾಮೋದರ ಕೊಳ್ಳದ ಒಂದು ನಿಗಮ ವಿದ್ಯುತ್ ಶಕ್ತಿ ಕೇಂದ್ರಗಳಿಗೆ ಬೇಕಾದಂಥ ಸ್ಥಾವರಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ, ಸ್ಥಾವರ ಸ್ಥಾಪನೆ ಮಾಡಲಿಕ್ಕೆ, ಹಲವು ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಸಾಲವನ್ನು ನೀಡಿದೆ. ಭಾರತದ ವಾಯು ಸಾರಿಗೆ ನಿಗಮಕ್ಕೆ ಆಮದು ಮಾಡಿಕೊಳ್ಳಲು ಸಾಲವನ್ನು ನೀಡತಕ್ಕಂಥದ್ದು. ಕಲ್ಕತ್ತಾ ಮತ್ತು ಮದ್ರಾಸ್ ಬಂದರುಗಳ ಒಂದು ಅಭಿವೃದ್ಧಿಗೆ ಸಾಲವನ್ನು ನೀಡತಕ್ಕಂಥದ್ದು. ಮಹಾರಾಷ್ಟ್ರದ ಕೊಯ್ನಾ ವಿದ್ಯುತ್ ಯೋಜನೆಗೆ ಅಭಿವೃದ್ಧಿ ಯೋಜನೆಗೆ ಸಾಲವನ್ನು ನೀಡತಕ್ಕಂಥದ್ದು. ಟಾಟಾ ಕಬ್ಬಿನ ಉಕ್ಕು ಕಂಪನಿ ವಿಸ್ತರಣೆಗೆ ಒಂದು ಸಾಲವನ್ನು ನೀಡತಕ್ಕಂಥದ್ದು. ಟ್ರಾಂಬೆಯಲ್ಲಿ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಲವನ್ನು ನೀಡತಕ್ಕಂಥದ್ದು. ವಿದ್ಯುತ್ ಕೇಬಲ್ ತಯಾರಿಸಲಿಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಅವುಗಳ ಆಮದಿಗೆಯಲ್ಲಿ ಒಂದು ಸಾಲವನ್ನು ನೀಡತಕ್ಕಂಥದ್ದು. 2001ರಲ್ಲಿ ವಿಶ್ವ ಬ್ಯಾಂಕ್ ಭಾರತದಲ್ಲಿ ಒಟ್ಟು $2,500 ದಶಲಕ್ಷ ಸಾಲವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತೀವಿ. ಈ ರೀತಿಯಾಗಿ ನಾವು ಈ ಒಂದು ಕೊರೋನಾ ಭೀತಿಯಿಂದ ಆಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ, ಶಿಕ್ಷಣದ ತೊಂದರೆ, ಅದನ್ನು ಒಂದು ಪರಿಹರಿಸುವ ದೃಷ್ಟಿಯಿಂದಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮ ಹತ್ತಿರ ಇರತಕ್ಕಂತಹ ಒಂದು ವಿಷಯವನ್ನು ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ ಮಾಡಲಿಕ್ಕೆ ಒಂದು ಈ ತಂತ್ರಜ್ಞಾನದ ಒಂದು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕಾಗಿ ಈ ಒಂದು ವಿಷಯ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಅದಕ್ಕಾಗಿ ಇದರ ಒಂದು ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡಿಸಿಕೊಂಡು ಒಂದು ಪ್ರತಿಶತವನ್ನು ಹೆಚ್ಚಿಗೆ ಮಾಡಬೇಕು, ಫಲಿತಾಂಶವನ್ನು ಹೆಚ್ಚಿಗೆ ತರಬೇಕು ಅಂತಕ್ಕಂತಹ ಒಂದು ಆಶಯದೊಂದಿಗೆ ನಾನು ನನ್ನ ಒಂದು ಉಪನ್ಯಾಸವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ನಮಸ್ಕಾರ.